20 ವರ್ಷಕ್ಕೂ ಎಂದಿನ PRR ಯೋಜನೆಗೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಎಂದು ನಾಮಕರಣ ಮಾಡಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ತಾ ಇದೆ. ಇವು ಪರಿಸರ ಸಂರಕ್ಷಣೆ ಮತ್ತು ರೈತರ ಮತ್ತು ಸಾರ್ವಜನಿಕರ ಹಿತಾಸಕ್ತಿಗೆ ವಿರೋಧ ಎಂದು PRR ರೈತ ಹಾಗೂ ನಿವೇಶನದಾರರ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. 2005ರಿಂದ 2026ರವರೆಗೆ ಯಾವುದೇ ಪ್ರಗತಿ ಕಾಣದ ಈ ಯೋಜನೆ BDA ಕಾಯ್ದೆ 1976ರ ಸೆಕ್ಷನ್ 27ರ ಪ್ರಕಾರವೇ ರದ್ದಾಗಿದೆ. 2005ರಲ್ಲಿ ಅಧಿಸೂಚನೆಯಾಗಿದ್ದರೂ ಎಲ್ಲಿವರೆಗೆ ಯಾವುದೇ ಪರಿಹಾರ ನೀಡಿಲ್ಲ. 3 ಪಕ್ಷದ ಶಾಸಕರು ಇದರಲ್ಲಿ ಸಮಾನ ಪಾಲುದಾರರು ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಹಾಗೆಯೇ ಕಾನೂನು ಹೋರಾಟವನ್ನು ಮುಂದುವರಿಸಲು ತೀರ್ಮಾನಿಸಲಾಗಿದ್ದು, ಪರಿಹಾರ ಎಲ್ಲ ಪುನರ್ವಸತಿ ನೀಡಬೇಕು, ಎಲ್ಲವಾದಲ್ಲಿ ರೈತರಿಗೆ NOC ನೀಡಲಿ ಎಂದು ರೈತರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಘದ ಅಧ್ಯಕ್ಷರಾದ ಮವಳಿಪುರ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಕೃಷ್ಣ, ಎಲ್ಲ ಪದಾಧಿಕಾರಿಗಳು, ನೂರಾರು ರೈತರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಪ್ರಾಜೆಕ್ಟ್ ಆಗಿರೋದ್ರಿಂದ ನಾವು 21 ವರ್ಷದಿಂದನೂ ಸಹ ಏನು ಭೂಮಿ ಕಳ್ಕೊಳ್ತಿದೆ ಎಲ್ಲ ರೈತರು ಸಹ ಇದುವರೆಗೂ ಸಹ ಮಾಡ್ತಾರೆ ಅಂತ ಈ ಸರ್ಕಾರ ಆಗಲಿ ಸಂಸ್ಥೆ ಆಗಲಿ ಇದುವರೆಗೂ ಯಾವುದೇ ರೀತಿಯಲ್ಲಿ ಮುಂದುವರೆದಿಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಮುಂದುವರಿತಿದ್ದಾರೆ ಬಿಟ್ಟರೆ ರೈತರಿಗೆ ಯಾವುದೇ ರೀತಿ ಭೂಮಿ ಕಳ್ಕೊಳ್ಳೋರಿಗೆ ಪರಿಹಾರ ಕೊಡೋದ್ರಾಗಲಿ ಅಥವಾ ಇನ್ನು ಮುಂದೆ ಕಾನೂನಾತ್ಮಕವಾಗಿ ಇವರು ನಮಗೆ ಬಂದು ಕೋರ್ಟಲ್ಲಿ ಏನು ದಾವೆಗಳಿದೆಯೋ ಅದಕ್ಕೂ ಸಹ ಪ್ರತ್ಯುತ್ತರ ಕೊಡಲಿಕ್ಕೆ ಇವ್ರ ಕೈಲಿ ಆಗ್ತಿಲ್ಲ. ಸೊ ಈ ನಿಟ್ಟಿನಲ್ಲಿ ಇವರು ಮಾಡ್ತೀನಿ ಅಂತ ಇಲ್ಲಿಗ ಕಾನೂನು ಬಾಹಿರ ಮುಂದುವರೆದ್ರೆ ನಮ್ಮ ಹೋರಾಟ ಏನಿದೆ ಚಳುವಳಿಗಳಾಗಲಿ ಇನ್ನು ಕಾನೂನಾತ್ಮಕವಾಗಿ ಇನ್ನು ಉನ್ನತ ಮಟ್ಟದಲ್ಲಿ ಏನಿದೆಯೋ ಈಗ ಹೈಕೋರ್ಟಲ್ಲಿ ಇದೀವಿ, ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೂ ಸಹ ನಾವು ಯಾವುದಕ್ಕೂ ಹಿಂಜರಿಯೋದಿಲ್ಲ. ಮುಂದೆ ಕಾನೂನಾತ್ಮಕವಾಗಿ ಉನ್ನತ ಮಟ್ಟದಲ್ಲಿ ಹೋರಾಟನೇ ಮಾಡಿ ನಮ್ಮ ಜಮೀನುಗಳನ್ನ ನಾವು ಕಾಪಾಡಿಕೊಳ್ಳೋದ್ರ ಬಗ್ಗೆ ಕಾನೂನು ಹೇಳುತ್ತೆ, ಯಾವ ನ್ಯಾಯಾಲಯ ಹೇಳಿದೆ? ಇದು ಕೂಡ ಕಾನೂನು ಬಾಹಿರ ಅಲ್ವಾ? ಇದಕ್ಕೆ ಯಾರು ಕೂಡ ಉತ್ತರ ಹೇಳ್ತಾ ಇಲ್ಲ. ಈಗಾಗಲೇ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಏನು, ಟೆಂಡರೇ ಕರೆದಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಂತೇಳಿ ಸರ್ಕಾರಕ್ಕೆ ಮತ್ತು BD ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಕೊಟ್ಟಿದ್ದರೂ ಕೂಡ ಇದಕ್ಕೆ ಆನ್ಸರ್ ಮಾಡ್ತಾ ಇಲ್ಲ. ಅದಲ್ಲದೆ ಈಗಾಗಲೇ ಏನು BBC ಅಧ್ಯಕ್ಷ ಆದಂಥ ಅಧಿಕ್ರವರು ಈ ತಿಂಗಳು 27ನೇ ತಾರೀಕು PRR ರಸ್ತೆ ಫೇಸ್ 1ಗೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಿದೆ ಸ್ವಾಮಿ ಕಾನೂನು ನಿಮಗೆ? ನೀವು IAS ಆಫೀಸರಾಗಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಟೆಂಡರ್ ಕರೆದಿರ್ತಕ್ಕಂಥದ್ದೇ ಕಾನೂನು ಬಾಹಿರ. EC ಕ್ಲಿಯರೆನ್ಸ್ ಇಲ್ಲ, DPR ಸಿದ್ಧಾಗಲಿಲ್ಲ. ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಕೇಸುಗಳು ಹೈಕೋರ್ಟ್ನಲ್ಲಿ ಪ್ರಕರಣ ಮುಂದುವರಿತಾ ಇದೆ. ಮತ್ತು ನೀವು ಹೊಸದಾಗಿ ನೀವು ಅಧಿಸೂಚನೆ ಹೊರಡಿಸಿದ್ದೀರಿ, ಹೆಂಗೆ ನೀವು ಅದನ್ನು ಕಾನೂನು ಪ್ರಕಾರ ಇದೆ ಟೆಂಡರ್ ಅಂತ ಹೇಳ್ತೀರಿ? ನಿಮ್ಮ ಉದ್ದೇಶ ಏನು? ಈಗಾಗಲೇ ಎಸೆನ್ಷಿಯಲ್ ಅಂತಕ್ಕಂಥ ಏನು PRR ಇತ್ತು, ಆ PRR ಮೂಲ ಉದ್ದೇಶನೇ ತಿರುಚಿದ್ದಾರೆ ಸರ್ಕಾರ. ಪೆರಿಪೆರರ್ ಅಂತಕ್ಕಂಥದ್ದು ಮೂಲ ಸಾರ್ವಜನಿಕ ಹಿತಾಸಕ್ತಿ ಇರತಕ್ಕಂಥದ್ದು. ಈಗ ಬಂದಿರತಕ್ಕಂಥ ಸರ್ಕಾರ BBC ಅಂತಂತೇಳಿ ಮರುನಾಮಕರಣ ಮಾಡಿ ರಿಯಲ್ ಎಸ್ಟೇಟ್ ಮಾಡೋಕೆ ಹೊರಟಿದ್ದಾರೆ ಇವರು. ಬೇರೆ ಸಾರ್ವಜನಿಕರಿಗಲ್ಲ ಇದು. ನಮಗನ್ನಿಸ್ತದೆ ನಮ್ಮ ಹೋರಾಟದ ಈ ಅನುಭವ, ಈ ರಸ್ತೆ ಯಾವುದೇ ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಒಂದು ಕಡೆ ಅನುಮಾನ ಕಾಡ್ತಾ ಇದೆ. 74 ಕಿಲೋಮೀಟರು, ಸುಮಾರು 2000 ಚಿಲ್ಲರೆ ಎಕರೆ, 40,000 ಕುಟುಂಬ, 40,000 ಜನಸಂಖ್ಯೆ, 14,000 ಕುಟುಂಬಗಳು, ಎಷ್ಟು 73 ಹಳ್ಳಿಗಳು, ಇಷ್ಟು ಒಳಗೊಂಡಂಥ ಪ್ರದೇಶ. ನಾರ್ತ್ ತಾಲೂಕು, ಆನೇಕಲ್ ತಾಲೂಕು, ಈಸ್ಟ್ ತಾಲೂಕು, 3 ತಾಲೂಕು, ಅರ್ಧ ಬೆಂಗಳೂರು. ಇದು 21 ವರ್ಷಗಳಿಂದ ಆ ಜಮೀನನ್ನು ಏನೂ ಮಾಡೋಕ್ಕಾಗ್ದೇ ಆ ಜಮೀನು ಒಡೆಯರು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ. ಅವರು ಒಂಥರ ಶ್ರೀನಿವಾಸ್ ಅವರು ಹೇಳ್ದಂಗೆ, ಅಧ್ಯಕ್ಷರು ಹೇಳ್ದಂಗೆ ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಕಣ್ಣೀರಲ್ಲೇ ಮುಳುಗ್ತಾ ಇದೆ ಹೇಳ್ತಾ ಇದ್ದಾರೆ. ಇದಕ್ಕೆ ಪರಿಹಾರವಾಗಿ ಇವಾಗ BBC ಅಂತ ಬೇರೆ ನಮ್ಮ DK ಶಿವಕುಮಾರ್ ಅವರು ಬಂದು ಅನೌನ್ಸ್ ಮಾಡಿಬಿಟ್ಟಾರೆ. ಇದು ನಮ್ಮ ಶ್ರೀನಿವಾಸ ಹೇಳ್ದಂಗೆ ಇದು ರಾಜಕಾರಣಿಗಳ ಕೈವಾಡ. ಇದು 21 ವರ್ಷಗಳ ಹಿಂದೆ ರಸ್ತೆ ಬೇಕು ಅಂತ ಪ್ಲ್ಯಾನ್ ಮಾಡಿರಬೇಕಾದ್ರೆ, ಅಂದರೆ ಇನ್ನೂ 10 ವರ್ಷಗಳ ಹಿಂದೆ ಟ್ರಾಫಿಕ್ ಇದೆ ಅಂತ ತಾನೇ. 10 ವರ್ಷಗಳ ಹಿಂದೆ ಅಂದರೆ 30 ವರ್ಷಗಳ ಹಿಂದೆ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು 20 ವರ್ಷಗಳ ಹಿಂದೆ ನೀವು ಸ್ಟಾರ್ಟ್ ಮಾಡಿದವರು 20 ವರ್ಷ ಆದಮೇಲೆ ಮಾಡದೇ ಇದ್ದರೆ ಇವಾಗ ಎಷ್ಟು ಟ್ರಾಫಿಕ್ ಆಗಿರಬೇಕು? 20 ವರ್ಷಗಳ ಟ್ರಾಫಿಕ್ ಎಷ್ಟಾಗಿರಬೇಕು? ಅದಕ್ಕೋಸ್ಕರಗೆ ಇದಕ್ಕೆ 1, 2, 3, 5 ಕಿಲೋಮೀಟ್ರ್ ದೂರದಲ್ಲೇ ಇವಾಗ STR ರೋಡ್ಗಳಾಗೋಗ್ಬಿಟ್ಟವೆ. STR ರೋಡ್ಗಳಾಗಿ ಅದು ರಸ್ತೆಗಳಾಗಿ ಬೆಂಗಳೂರು ಟು ಮೈಸೂರು, ಹೊಸೂರು, ಚೆನ್ನೈ ಓಡ್ತಾ ಇದೆ. ಇದು 21 ವರ್ಷ ಆದ್ರೂ ಸಹ ಇದನ್ನು ಮುಟ್ಟಿಲ್ಲ. ಇದಾಗಬೇಕಾದ್ರೆ ಇನ್ನು 10 ವರ್ಷ ಆಗಬೇಕಾಗುತ್ತೆ. ಅಷ್ಟೊತ್ತಿಗೆ ಇದು ನೆಸರಿನ ರಸ್ತೆ ಯೋಚನೆ ಮಾಡಬೇಕು. ನಾವು ಪಬ್ಲಿಕ್ಕಾಗಿ, ನಾನು ಜಮೀನು ಓನರ್ ಆಗಲ್ಲ, ಫಾರ್ಮರ್ ಆಗಲ್ಲ, ಒಬ್ಬ ಸಾರ್ವಜನಿಕನಾಗಿ ಬುದ್ಧಿವಂತನಾಗಿ ಯೋಚನೆ ಮಾಡಬೇಕಾದ್ರೆ ಇನ್ನು 10 ವರ್ಷಕ್ಕೆ ಈ ರಸ್ತೆ ನೆಸರಿ ಇದೆಯಾ, ಅವಶ್ಯಕತೆ ಇರುತ್ತಾ ಅನ್ನೋದನ್ನು ಯೋಚನೆ ಮಾಡಿ ಅದಕ್ಕೆ ಇದನ್ನು ಲ್ಯಾಪ್ಸ್ ಮಾಡಬೇಕು ಅಂತ ನಾವು ಮೇಜರು. ಇವರು ಮಾಡ್ತೀವಿ ಅಂತ ಹೇಳಿದ್ರೆ ಏನು 13 ಆ್ಯಕ್ಟ್ ಪ್ರಕಾರ ದುಡ್ಡು ಕೊಟ್ಬಿಟ್ಟು ನಮ್ಮನ್ನೆಲ್ಲ ಸಂತೋಷ. ನ್ಯೂಸ್ ಬ್ಯೂರೋ, ಬೇಸ್ ನ್ಯೂಸ್.